ಪ್ರಾಡಕ್ಟು, ಶೇರ್ಸ್, ಫಾರೆಕ್ಸು, ಇನ್ವೆಸ್ಟ್ಮೆಂಟು, ಸಬ್ಸ್ಕ್ರಿಪ್ಷನ್ನು, ಮನಿ ಗೇಮ್ಸ್ ಇಂಥದೆಲ್ಲ ಯಾವುದು ಇಲ್ಲ ಅಂತ ನಾವು ಯಾಕೆ ಹೇಳಬೇಕು? ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಇದರಲ್ಲೇ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು MLM ನಡೀತಾ ಇರುತ್ತೆ, ನಾವು ಹೋಗಿ ಅದರಲ್ಲೇ ಸೇರ್ಕೊಂಡಿರ್ತೀವಿ. ಸುಮಾರು ಸತಿ ನಾವಲ್ಲಿ ದುಡ್ಡು ಕಳ್ಕೊಂಡಿರ್ತೀವಿ. ಸೊ ಅದೆಲ್ಲ ಯಾವುದು ಅಲ್ಲಪ್ಪ, ನೀನ್ ಅದನ್ನ ಪಕ್ಕಕ್ಕೆ ತೆಗ್ದಿಟ್ಬಿಡು, ನಿನ್ ಮನ್ಸಲ್ಲಿ ಅದು ಯಾವ್ದು ಬರೋದು ಬೇಡ ಅಂತ ನಾವು ಹೇಳ್ತಾ ಇದೀವಿ. ನಂಬರ್ 1. ಎರಡನೇ ವಿಷಯ, ಇಲ್ಲಿ ಲೆಫ್ಟ್ಗೆ ಬರೋಣ. ಇಲ್ಲಿ ಏನ್ ತೋರಿಸ್ತಾ ಇದೆ ನಮ್ಗೆ? ಇಲ್ಲೇನ್ ಹೇಳ್ತಾ ಇದೆ ಅಂತಂದ್ರೆ, ಕೇವಲ ಒಮ್ಮೆ USDT 50 ಪ್ರವೇಶ ದೇಣಿಗೆ ನೀಡುವ ಮೂಲಕ ನಿಮ್ಮ ಐಡಿಯನ್ನು ಸಕ್ರಿಯಗೊಳಿಸಿಕೊಳ್ಳಿ, ಅಥವಾ ನಿಷ್ಕ್ರಿಯ ದಾನಿಯಾಗಿ ಮುಕ್ತವಾಗಿ ಸೇರಿ ನಂತರ ನಿಮ್ಮ ಐಡಿಯನ್ನು ಸಕ್ರಿಯಗೊಳಿಸಿ. ಸೊ ಈ ನಮ್ಮ ಹೈಫೈ ಸ್ಪೇಸ್ ಏನು ಅಂತಂದ್ರೆ, ನಿಜವಾಗಿಯೂ ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿರುವಂತಹ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀನು ಒಂದು ದಾನ ಕೊಡಪ್ಪ, ಆ ದಾನ ಒಂದೇ ಒಂದು ಸತಿ ನೀನ್ ಕೊಟ್ರೆ ಸಾಕು, ನೀನು ಆಕ್ಟಿವ್ ಐಡಿಯನ್ನು ಪಡ್ಕೋತೀಯಾ. ಸೊ ನೀನೊಂದು ಆಕ್ಟಿವ್ ಡೋನರ್ ಆಗ್ಬಿಡ್ತೀಯಾ. ಅದಾದ ನಂತರ ಏನಾಗುತ್ತೋ ಅದು ನಾನು ನೆಕ್ಸ್ಟ್ ಹೇಳ್ತೀನಿ. ಅದು ನೀನು ದುಡ್ಡು ಕೊಟ್ಟು ನೀನು ದಾನಿಯಾಗಿ ದೇಣಿಗೆಯನ್ನು ಕೊಟ್ಟು ಬರೋದಕ್ಕೆ ನಿನಗಾಗ್ಲಿಲ್ವಾ? ನೋ ಪ್ರಾಬ್ಲಮ್, ನಿಷ್ಕ್ರಿಯ ದಾನಿಯಾಗಿ ಬಾ ಅಂತಂದ್ರೆ ಇನ್ಆಕ್ಟಿವ್ ಡೋನರ್ ಅಂತ ಕರಿತೀವಿ. ಆತರ ನೀನು ಮುಕ್ತವಾಗಿ ಅಂದ್ರೆ ಫ್ರೀಯಾಗಿ ನೀನು ಸೇರ್ಕೋಬಹುದು. ಬಂದ್ಬಿಟ್ಟು ನಿನ್ಗೆ ಎಷ್ಟು ಸತಿ ಬೇಕೋ ಅಷ್ಟು ಸತಿ ಬಂದು ಕೂತ್ಕೊಂಡು ನೀನು ಝೂಮ್ ಅನ್ನ ಕೇಳಿಸ್ಕೋ. ಅದಾದ್ಮೇಲೆ ನೀನ್ ಹೇಗೆ ದುಡ್ಡನ್ನ ಇಲ್ಲಿ ಸಂಪಾದಿಸಬಹುದು ಅಂತ ನಾವೇ ನಿನ್ಗೆ ಹೇಳ್ಕೊಡ್ತೀವಿ. ಅದರಲ್ಲಿ ನೀನು ದುಡ್ಡನ್ನು ಸಂಪಾದಿಸ್ಬಿಟ್ಟು ಫಸ್ಟು, ಅದಾದ್ಮೇಲೆ ಆ ಸಂಪಾದನೆಯಿಂದನೇ ದುಡ್ಡು ಹಾಕಿ ನಿನ್ನ ಐಡಿಯನ್ನ ನೀನು ಆಕ್ಟಿವೇಟ್ ಮಾಡ್ಕೋ. ಈ ತರದ್ದು ಎಲ್ಲಾದ್ರೂ ನೀವು ನೋಡಿದೀರಾ? ನೀನ್ ದುಡ್ಡೇ ಕೊಡದೆ ನೀನ್ ಒಳಗ್ ಬರಕ್ ಯಾರಾದ್ರೂ ಬಿಡ್ತಾರಾ? ನೋಡಿ, ನಾವು ಬಿಡ್ತಾ ಇದ್ದೀವಿ. ಒಳಗ್ ಬಾಪ, ನಾವೇನ್ ಹೇಳ್ತೀವೋ ಅದನ್ನೆಲ್ಲ ಮಾಡು, ನೀನು ಲಕ್ಷಣವಾಗಿ ದುಡ್ಡು ಸಂಪಾದನೆ ಮಾಡ್ಕೋ. ದುಡ್ಡು ಸಂಪಾದನೆ ಮಾಡ್ಕೊಂಡ ನಂತರ ನೀನ್ ಐಡಿಯನ್ನು ನೀನೇನಾದ್ರೂ ಆಕ್ಟಿವೇಟ್ ಮಾಡ್ಕೊಳ್ಳಿಲ್ವಾ? ನೋ ಪ್ರಾಬ್ಲಮ್ ಅಟ್ ಆಲ್. ಹಾಯಾಗಿ ನಿನಗೆ ಸಿಕ್ಕಿರೋ ದುಡ್ಡನ್ನ ತಗೊಂಡು ನೀನು ಹೋದ್ರು ನಿನ್ನನ್ನ ಯಾರು ತಡೆಯೋದಿಲ್ಲ. ಹೋಗು, ಅದರಲ್ಲೇ ನೀನು ಸಂತೋಷವಾಗಿದ್ಬಿಡು ಅಂತ ಅದಕ್ಕೂ ನಾವು ಬಿಟ್ಕೊಟ್ಬಿಡ್ತೀವಿ. ಅಂತಹ ಒಂದು ವಂಡರ್ಫುಲ್ ಪ್ಲಾಟ್ಫಾರ್ಮ್ ಇದು. ಕೇವಲ ಒಂದೇ ಕೆಲಸ. ಏನ್ ನಿಮ್ ಕೆಲಸ? ಈ ವ್ಯವಸ್ಥೆಯ ಮೂಲಕ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಅವಕಾಶ ನೀಡಿ ಇತರರಿಗೆ ಸಹಾಯ ಮಾಡಿ. ನೋಡಿ, ಬರೀ ಸಹಾಯ ಮಾಡಿ ಅಷ್ಟೇ ನಾವ್ ಹೇಳ್ತಾ ಇರೋದು. ಯಾವ ಒಂದು ಸೇಲ್ ಮಾಡ್ಬೇಡ. ಯಾಕೆಂತಂದ್ರೆ ನಮ್ಮ ಹತ್ರ ಇಲ್ಲಿ ಪ್ರಾಡಕ್ಟ್ ಇಲ್ಲ, ಇನ್ಯಾವುದೋ ಒಂದು ದೊಡ್ಡ ಹೊರೆ ನಿಮ್ ತಲೆ ಮೇಲೆ ಏನು ನಾವು ಹೊರಿಸ್ತಾ ಇಲ್ಲ. ಈ ಕೆಲಸ ಮಾಡು, ಆ ಕೆಲಸ ಮಾಡು ಅಂತ ನಾವ್ ಹೇಳ್ತಾ ಇಲ್ಲ. ಮಿಕ್ಕ ಎಲ್ಲಾ ಪ್ರಕ್ರಿಯೆಗಳನ್ನು AI ನೋಡ್ಕೊಳತ್ತೆ. ಇಲ್ಲಿ AI ಅಂತಂದ್ರೆ ಯಾರಿದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ಇದು ಟೆಕ್ನಾಲಜಿನಲ್ಲಿ ಜಾಸ್ತಿ ನಾವು ಕೇಳ್ತಾ ಇರೋದು ದಿನ ಬೆಳಗಾದ್ರೆ AI ಹೆಸರಲ್ವಾ? ಸೊ AI ಏನ್ ಮಾಡತ್ತೆ, ನೀವೊಂದ್ 20% ಸ್ವಲ್ಪ ಏನಾದ್ರು ಒಂಚೂರು ಹಂಗೆ ಒಂದ್ ಚಿಕ್ಕ ಕೆಲಸ ಮಾಡ್ಬಿಟ್ರೆ AI ಬೆಂಬಲ ನಿಮ್ಗೆ 80% ಸಿಗತ್ತಂತೆ. ಅಂತಂದ್ರೆ ನೀವು ಮಾಡೋ ಕೆಲಸ ಏನು ಸ್ನೇಹಿತರೆ? ಇವ್ರಿಗೆ ಗೊತ್ತಿರೋರ್ಗೆ ಅವ್ರ ಕಷ್ಟದಲ್ಲಿದ್ದಾರೆ ಅಂತಂದ್ರೆ, ಬಾರಪ್ಪ ಇಲ್ಲೊಂದು ಒಳ್ಳೆ ಸಿಸ್ಟಮ್ ಇದೆ, ಚೆನ್ನಾಗಿ ದುಡ್ಡು ಮಾಡ್ಕೋಬಹುದು, ಬಂದ್ ಕೂತ್ಕೊಂಡ್ ಕೇಳು. ನಿನ್ಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನೀನ್ ಜಾಯ್ನೇ ಆಗ್ಬೇಡ, ನಾನಂತೂ ನಿನ್ಗೆ ಯಾವ ತೊಂದರೆ ಕೊಡಲ್ಲ ಅಂತ ಹೇಳೋದು. ಇಷ್ಟೇ ನೀವು ಮಾಡೋ ಕೆಲಸ. ಅಷ್ಟು ನೀವು ಮಾಡಿದ್ರೆ ಅವ್ರಲ್ಲಿ ಬಂದು ಕೂತ್ಕೊಂಡ್ರು, 1-10 ಸತಿ ಕೂತ್ಕೊಳ್ಳಿ, ಯಾವ ಎಂಟ್ರಿ ಫೀಸ್ ಇಲ್ಲ ಇಲ್ಲಿ. ಅವ್ರಿಗೆ ಇಷ್ಟ ಆಯ್ತಾ, ಅವ್ರು ಸೇರ್ಕೊಂಡ್ರ, ನಿಮಗ್ ದುಡ್ಡು ಬಂತು. ಅವ್ರು ಸೇರ್ಲಿಲ್ವಾ, ನೋ ಪ್ರಾಬ್ಲಮ್, ನೆಕ್ಸ್ಟ್ ಪರ್ಸನ್ಗೆ ಹೋಗೋಣ. ಇಷ್ಟೇ ಸ್ನೇಹಿತರೆ, ಇನ್ನೇನು ಇಲ್ಲ ಇಲ್ಲಿ, ತಲೆ ಬಿಸಿನೇ ಇಲ್ಲ. ನಿಮ್ಮ ಅಫಿಲಿಯೇಟ್ ಲಿಂಕ್ ಮೂಲಕ ಎಷ್ಟಾದರೂ ದಾನಿಗಳನ್ನ ಜೋಡಿಸಿ. ಒಬ್ಬರೊಬ್ಬರನ್ನು ನೀವು ಜೋಡಿಸಿದಾಗ್ಲೂ ನಿಮಗೆ USDT 10 ತಕ್ಷಣ ಅಲ್ಲಿಗಲ್ಲೇ ಪಡಿತೀರಾ. ಇದೇನು ಮೇಡಮ್ USDT ಅಂತ ಏನೋ ಹೇಳ್ತಿದ್ದೀರಾ? ಹೌದು, ಮೇಲ್ಗಡೆ ಕೂಡ ನಾನು $50 ಅಂತ ಹೇಳಿದ್ದೆ. $50 ಅಂತಂದ್ರೆ 50 USDT. ಇದನ್ನ ನಾವು ಟೆದರ್ ಅಂತೀವಿ. ಇದು ನಿಮ್ಗೆ ಹೊಸದು ಅಂತ ಅನ್ಸಿದ್ರು ಕೂಡ ನಾವೇ ನಿಮ್ಗೆ ಹೇಳ್ಕೊಡ್ತೀವಿ ಯಾವ ರೀತಿ ಇದನ್ನ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಅಥವಾ ನಿಮ್ಮ ಹತ್ರ ಡಾಲರ್ಸ್ ಬಂದಿರೋದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬಹುದು, ಎಲ್ಲ ಅಲ್ಲಿಗಲ್ಲೇ ಆನ್ ದ ಸ್ಪಾಟ್ ಮಾಡ್ಕೋಬಹುದು. ಅಯ್ಯೋ, ನಾನು ಇದನ್ನ ಇಟ್ಕೊಂಡು ಏನಪ್ಪಾ ಮಾಡ್ಕೊಳ್ಳಿ ಡಾಲರ್ನ ಇಟ್ಕೊಂಡು ಅಂತ ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ನೆಕ್ಸ್ಟ್, 3 ಲೆವೆಲ್ ಫೋರ್ಸ್ಡ್ ಮ್ಯಾಟ್ರಿಕ್ಸ್ ನಲ್ಲಿ ಸಮುದಾಯದಿಂದ ಪರಸ್ಪರ ದೇಣಿಗೆಗಳನ್ನು ಪಡೆಯಿರಿ.
ಸಮುದಾಯ. ಈ ಪರಸ್ಪರ ಅಂತಂದ್ರೆ ಏನು? ಓಕೆ, ಸಮುದಾಯ ಮೀನ್ಸ್ ನೀವು, ನಾವು, ಇನ್ನೊಂದಷ್ಟು ಜನ ಯಾರೆಲ್ಲ ಇಲ್ಲಿ ಸೇರ್ಕೊಂತಾರೋ ಈ ಗುಂಪನ್ನ ನಾವು ಸಮುದಾಯ ಅಂತ ಕರಿತೀವಿ. ಆದರೆ ಈ ಗುಂಪು ಬರೀ ಕೇವಲ ಒಂದು ಚಿಕ್ಕ ಏರಿಯಾ ಅಥವಾ ಬರೀ ಒಂದು ಚಿಕ್ಕ ಟೌನೋ, ಒಂದು ಚಿಕ್ಕ ಸಿಟಿನೋ, ಒಂದು ದೇಶನೋ, ಒಂದು ರಾಜ್ಯನೋ ಅಲ್ಲದೆ ಗ್ಲೋಬಲ್ ಸಮುದಾಯ ಅಂತಂದ್ರೆ ಎಲ್ಲಾ ದೇಶಗಳು, ಪ್ರಪಂಚದ ಎಲ್ಲಾ ದೇಶಗಳಿಂದ ಎಲ್ಲಾ ಜನರು ಸೇರಿ ಒಂದು ಸಮುದಾಯ, ಒಂದು ಗ್ಲೋಬಲ್ ಕಮ್ಯುನಿಟಿ ಅಂತ ಕರಿತೀವಿ ನಾವು ಅದನ್ನ. ಈ ಗ್ಲೋಬಲ್ ಕಮ್ಯುನಿಟಿನಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರನ್ನು ಈ AI ಇದೆಯಲ್ಲ, ಅದೇನ್ ಮಾಡತ್ತೆ ಅಂತಂದ್ರೆ ಯಾರ್ಯಾರು ಜಾಯಿನ್ ಆಗ್ತಾರೋ ಅವರೆಲ್ಲರನ್ನು ಒಂದು ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡಿದೆ. ಒಂದು ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಒಬ್ರೊಬ್ಬನು ಲೆಫ್ಟ್ ಇಂದ ರೈಟ್ಗೆ, ಟಾಪ್ ಇಂದ ಬಾಟಮ್ಗೆ ಎಲ್ಲೆಲ್ಲಿ ಖಾಲಿ ಇದೆಯೋ ಜೋಡಿಸ್ಕೊಂಡು ಬರುತ್ತೆ. ಜೋಡಿಸಿ ನಿಮ್ಗೆ ಒಂದೊಂದು ಜಾಗ ಕೊಟ್ಟು ಕೂರ್ಸಿ ಬರ್ತಾ ಇರುತ್ತೆ. ಆವಾಗ ಆ ಜಾಗದಲ್ಲಿ ನೀವೇನ್ ಕೂತಿದ್ದೀರಾ, ಆ ಜಾಗಕ್ಕೆ ಅಂತ ಒಂದು ರೆಂಟ್ ಇರತ್ತಲ್ವಾ, ಒಂದು ಬಾಡಿಗೆ ಇರತ್ತಲ್ವಾ. ಆ ಬಾಡಿಗೆಯನ್ನ ಎಲ್ಲಿಂದ ನೀವು ಕೊಡೋದು ಅಂತಂದ್ರೆ, ನೀವಿಲ್ಲಿ ಒಳಗ್ ಬಂದಾಗ ಒಂದು $50 ಕೊಟ್ಟಿರ್ತೀರಲ್ಲ, $50 ನಾವು ಇಂಡಿಯನ್ ರುಪೀಸಲ್ಲಿ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಅಂತ ಅನ್ಕೊಳ್ಳೋಣ, ಈಸಿ ಅರ್ಥ ಆಗತ್ತೆ ಅಂತ ಹಂಗೆ ಹೇಳ್ತಾ ಇದ್ದೀನಿ. ಆ 5,000 ರೂಪಾಯಿನಲ್ಲಿ 4 ಭಾಗಗಳು ಮಾಡಿಬಿಟ್ಟು ಒಂದೊಂದು ಭಾಗ ಒಬ್ರೊಬ್ರಿಗೆ ಹೋಗೋ ತರ ಅಲ್ಲೆಲ್ಲ ಸಪ್ರೇಟ್ ಮಾಡಿಟ್ಟಿರತ್ತೆ. ಅರ್ಥ ಆಯ್ತಾ? ಸೊ ಭಾಗಗಳು ಯಾರ್ಯಾರಿಗೆ ಹೋಗುತ್ತೆ ಅಂತಂದ್ರೆ, ನೀವು ಜಾಯಿನ್ ಆಗೋದಕ್ಕೆ ಮುಂಚೆ 3 ಜನ ಜಾಯಿನ್ ಆಗಿರ್ತಾರಲ್ಲ, ಒಂದು A, ಒಂದು B, ಒಂದು C, ಈ ತರ ಅವ್ರಗಳಿಗೆ ಒಂದೊಂದು ಭಾಗ ಹೊಟ್ಟೋಗತ್ತೆ. ಸೊ ನೀವು ಕೊಡುವಂತಹ $50 ದೇಣಿಗೆ ಏನಿದೆ ಅದೇ ಕ್ಷಣದಲ್ಲಿ 4 ಜನರಿಗೆ ಹೋಗಿ ಸಹಾಯ ಮಾಡತ್ತೆ. ಓಕೆನಾ? ಸೊ ಆ ರೀತಿಯಲ್ಲಿ 3 ಲೆವೆಲ್ಸ್ ಕ್ರಿಯೇಟ್ ಆಗತ್ತೆ. ನಮ್ಮೆಲ್ಲರಿಗೂ ನಮ್ಮ ಕೆಳಗೆ 3 ಲೆವೆಲ್ ಇರತ್ತೆ. ಆ 3 ಲೆವೆಲ್ ಅಲ್ಲಿ ಮೊದಲನೇ ಲೆವೆಲ್ ಅಲ್ಲಿ ಎಷ್ಟು ಜನ ಇರ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಮೊದಲನೇ ಲೆವೆಲ್ ಅಲ್ಲಿ L1 ಅಂತ ಇದೆ. ಇಲ್ಲಿ 5 ಐಡಿಗಳು, 5 ಜನಕ್ಕೆ ಮಾತ್ರ ಮೊದಲನೇ ಲೆವೆಲ್ ಅಲ್ಲಿ ಜಾಗ ಇದೆ. ಅವರು ಆ ಮೊದಲನೇ ಲೆವೆಲ್ ಅಲ್ಲಿ ಒಂದೊಂದು ಸೀಟಲ್ಲಿ ಕೂತ್ಕೊಂಡಾಗ್ಲು ಅಥವಾ ಒಂದೊಂದು ರೂಮ್ ಅಲ್ಲಿ ಕೂತ್ಕೊಂಡಾಗ್ಲು ಅದಕ್ಕೆ ನಮ್ಗೆ ಎಷ್ಟು ಕೊಡ್ತಾರೆ ಅಂದ್ರೆ, ಮೇಲಿನವ್ರಿಗೆ ಒಬ್ರೊಬ್ರು $2.5 ಒಂದೇ ಸತಿ ಪೇಮೆಂಟ್. ತಿಂಗಳ ನಾವು ರೆಂಟ್ ಕಟ್ಟಬೇಕು ಅಂತಲ್ಲ, ಒಂದು ಸತಿ ನೀವು ಒಳಗ್ ಬಂದಾಗ ಒಂದು $2.5 ಕೊಟ್ರೆ ಮುಗ್ದಾಯ್ತು. ನೆಕ್ಸ್ಟ್ ಎರಡನೇ ಲೆವೆಲ್, ಅವ್ರು ಅಲ್ಲಿ ಎಷ್ಟು ಜನ ಇರ್ತಾರೆ? 25 ಜನಕ್ಕೆ ಜಾಗ ಇರುತ್ತೆ. ಆ 25 ಜನ ಒಬ್ರೊಬ್ರು $12.5 ಒಂದ್ ಸತಿ, ಅಂದ್ರೆ ಅವ್ರು ತಂದಿರೋ $50 ಅಲ್ಲಿ $12.5 ಅಲ್ಲಿ ಕಟ್ಟಾಗಿ ಆ ಎರಡನೇ ಲೆವೆಲ್ ಇದಕ್ಕೆ ಹೋಗುತ್ತೆ. ನೆಕ್ಸ್ಟ್ ಮೂರನೇ ಲೆವೆಲ್, ಇವ್ರಿಗೆ ಎಷ್ಟು ಹೋಗುತ್ತೆ? ಅಲ್ಲಿ ಎಷ್ಟು ಜನ ಇರ್ತಾರೆ? 125 ಜನ ಇರ್ತಾರೆ. ಅವ್ರಿಗೆ ಒಬ್ರೊಬ್ರಿಗೂ $25 ಪ್ರಕಾರ ಹೋಗುತ್ತೆ. ಸೊ ಇದೆಲ್ಲ ಆಡ್ ಮಾಡಿದ್ರೆ 155 ಐಡಿಗಳಿಗೆ ನಿಮ್ಗೆ ಮ್ಯಾಟ್ರಿಕ್ಸ್ ಮುಗ್ದೋಯ್ತು. ನಿಮ್ಮ ಹತ್ರ ನೀವು ಒಳಗಡೆ ಬಂದು ಒಂದು $50 ಒಂದು ದೇಣಿಗೆ ಕೊಟ್ಟಿದ್ದಕ್ಕೆ ಬದಲಾಗಿ ನಿಮ್ಗೆ ಏನ್ ಸಿಕ್ಕಿದೆ? ನಿಮಗೆ ಈ 155 ಜನ ಇಲ್ಲಿ ಬಂದು ಕೂತ್ಕೋತಾರಲ್ಲ, 155 ರೂಮ್ಗಳು ನಿಮ್ದು ಅಂತ ಇಟ್ಕೊಳ್ಳೋಣ. ನಿಮ್ ಬಿಲ್ಡಿಂಗು, ಆ ಬಿಲ್ಡಿಂಗ್ ಅಲ್ಲಿ 155 ರೂಮ್ಗಳಲ್ಲಿ ಯಾರ್ಯಾರು ಬಂದು ಸೆಟ್ಲ್ ಆಗ್ತಾರೋ ಅವ್ರೆಲ್ಲರ ಹತ್ರ ಇಂದಾನು ನೀವು ಒಂದೊಂದು ಸತಿ ಅವ್ರೆಲ್ಲರ ಹತ್ರ ಇಂದಾನು ನೀವೇನ್ ತಗೋಬಹುದು? ಒಂದು ರೆಂಟ್ ತರ ತಗೋಬಹುದು, ಅವ್ರವ್ರು ತಂದಿರೋ ಅಮೌಂಟ್ ಇಂದ. ಆ ಒಂದೊಂದು ಅಮೌಂಟ್ ಟೋಟಲ್ ನೀವು ನೋಡಿದ್ರೆ ಎಷ್ಟು ಅಂತಂದ್ರೆ $3,450 ಆಗತ್ತೆ. ಸೊ ಈ 155 ಜನರಿಂದ ನಿಮ್ಗೆ ಅಮೌಂಟ್ ಈ ತರ ತಗೊಳ್ಳೋದಕ್ಕೆ ನಿಮ್ಗೆ ಒಂದು ಅರ್ಹತೆ ಬೇಕು. ಆ ಅರ್ಹತೆ ಮೀನ್ಸ್ ಒಂದು ಲೈಸೆನ್ಸ್ ಅಥವಾ ಒಂದು ಪರ್ಮಿಟ್ ಅಂತ. ಆ ಪರ್ಮಿಟೇ ನಿಮ್ಗೆ, ಆ ಪರ್ಮಿಟ್ಗೋಸ್ಕರ ನೀವು $5,000 ಅಥವಾ $50 ಕೊಟ್ಟು ಒಳಗ್ ಬರ್ತಾ ಇದ್ದೀರಾ ಅಂತ ಅನ್ಕೊಳ್ಬಹುದು. ಈ ರೀತಿ ನೀವು 3 ಇವ್ರು ಇರ್ತಾರಲ್ಲ, 3 ಲೆವೆಲ್ ನಲ್ಲಿ ಜನ ಇರ್ತಾರಲ್ಲ, ಅವ್ರ ಹತ್ರ ಇಂದ ನೀವು $3,450 ಎಷ್ಟು ಸತಿ ತಗೊಳ್ತೀರಾ ಅಂತಂದ್ರೆ, ಅವ್ರಿಗೆ ಮತ್ತೆ 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 ರೀ ಎಂಟ್ರಿ ಅಂತ ಆಗತ್ತೆ. ಆ ರೀ ಎಂಟ್ರಿ ಆದಾಗೆಲ್ಲ ನಿಮ್ಗೆ ಮತ್ತೆ ಮತ್ತೆ $3,450 ಬರ್ತಾನೆ, ರೂಪಾಯಿ ಅಲ್ಲ ಡಾಲರ್ಸ್ ಬರ್ತಾನೆ ಇರುತ್ತೆ. ಈ ರೀತಿ 5 ಸ್ಟೇಜಸ್ ಇದೆ ಇಲ್ಲಿ. 5 ಸ್ಟೇಜಸ್ ಅಂದ್ರೆ ಸ್ಪೇಸ್ 1, ಸ್ಪೇಸ್ 2, ಸ್ಪೇಸ್ 3, ಸ್ಪೇಸ್ 4, ಸ್ಪೇಸ್ 5 ಅಂತ. ಈ ಒಂದೊಂದು ಇದನ್ನು
ಒಂದೊಂದು ಸ್ಪೇಸು ಹಿಂದಿನ ಸ್ಪೇಸ್ಗಿಂತ 5 ಪಟ್ಟು ದೊಡ್ಡದು. ಓಕೆನಾ ಫ್ರೆಂಡ್ಸ್? ಸೊ ದೊಡ್ಡದು ಮೀನ್ಸ್ ಇನ್ನು 5 ಪಟ್ಟಷ್ಟು ಜಾಸ್ತಿ ದುಡ್ಡು ನೀವಲ್ಲಿ ಪಡ್ಕೋಬಹುದು. ಇದೇ ಜನಾನೇ ಅಲ್ಲಿಗೆ ಮುಂದಕ್ಕೆ ಬರ್ತಾರೆ. ಇನ್ನ ಕೆಲವರು ಗ್ಲೋಬಲ್ ಐಡೀಸ್ ಎಲ್ಲ ಎಲ್ಲೆಲ್ಲೋ ಬರುತ್ತೆ. ಸ್ಪೇಸ್ 2, 3, 4, 5 ನಲ್ಲಿ ನೀವು ಮಾಡೋ ಕೆಲಸನೇ ಏನೂ ಇಲ್ಲ. ಬರೀ ಸ್ಪೇಸ್ 1 ನಲ್ಲಿ ನಿಮ್ಗೆ ಎಷ್ಟು ಜನ ಆದ್ರೆ ಅಷ್ಟು ಜನನ ನೀವು ಇಲ್ಲಿ ಸೇರಿಸ್ತಾ ಹೋಗ್ಬೋದು. ಸೇರಿಸೋದು ಮೀನ್ಸ್ ಅವ್ರನ್ನ ಬಂದು ಝೂಮಲ್ಲಿ ಕೂತ್ಕೋ ಅಂತ ಹೇಳೋದು. ಅವ್ರು ಇಷ್ಟ ಬಿದ್ರೆ ಅವರು ಇಲ್ಲಿ ಜಾಯಿನ್ ಆಗ್ಬೋದು. ಜಾಯಿನ್ ಆದ್ರು ಅಂತಂದ್ರೆ ನಿಮ್ಗೆ $10. ಆಮೇಲೆ ಈ ಮ್ಯಾಟ್ರಿಕ್ಸ್ ಅಲ್ಲಿ ಅವ್ರು ಎಲ್ಲಿ ಕೂತಿದಾರೋ ಅದ್ರ ಪ್ರಕಾರ ಐದರ್ $2.5 ಬರುತ್ತೆ, ಅಥವಾ $12.5 ಬರುತ್ತೆ, ಅಥವಾ $25 ಬರುತ್ತೆ. ಸೊ ಆ ಮ್ಯಾಟ್ರಿಕ್ಸ್ ನಲ್ಲಿ ಅವ್ರಿಗೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಎಲ್ಲಿ ಯಾವ ರೂಮ್ ಖಾಲಿ ಇದೆ ಅಂತ ಎಲ್ಲಿ ಅವ್ರಿಗೆ ಜಾಗ ಸಿಗುತ್ತೋ ಅದ್ರ ಪ್ರಕಾರ ಆ ರೆಂಟ್ ಬರುತ್ತೆ. ಆದ್ರೆ ನೀವು ಅವ್ರನ್ನ ಹೋಗಿ ಕರ್ಕೊಂಡ್ ಬಂದು ಅವ್ರಿಗೊಂದ್ ದಾರಿ ತೋರ್ಸೋದಕ್ಕೋಸ್ಕರ ಒಂದು ಗ್ರಾಟಿಟ್ಯೂಡ್ ಫಂಡ್ ಅಂತ ಕರಿತೀವಿ. ಅಂತಂದ್ರೆ ಅವ್ರು ನಿಮ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ನನ್ಗೊಂದು ಒಳ್ಳೇದ್ ಮಾಡಿದ್ಯಪ್ಪ ನೀನು ಅಂದ್ಬಿಟ್ಟು ಥ್ಯಾಂಕ್ ಯು ಹೇಳೋದಕ್ಕೋಸ್ಕರ ಅವ್ರು ಎಷ್ಟು ಕೊಡ್ತಾರೆ? $10 ಕೊಟ್ಟು ಬಿಡ್ತಾರೆ. ಈ ತರ ನೀವು ನೂರಾರು ಜನ, ಸಾವಿರಾರು ಜನ, ಎಷ್ಟು ಜನನಾದ್ರೂ ನೀವು ಇಲ್ಲಿ ಜಾಯಿನ್ ಮಾಡಿಸಬಹುದು. ಓಕೆನಾ ಸ್ನೇಹಿತರೆ? ಇವಾಗ ಮೊದಲನೇ ಸ್ಪೇಸ್ 1 ನಲ್ಲಿ 3450 ಜನರಿಂದ ನಿಮ್ಗೆ ವಾಪಸ್ಸು ದೇಣಿಗೆಗಳು ತಗೊಳ್ಳುವಂತಹ ನಿಮಗೆ ಒಂದು ಪರ್ಮಿಷನ್ ಸಿಕ್ಕಿದೆ. ಆ ಲೈಸೆನ್ಸ್ ಇದೆಯಲ್ಲ, ಅದು 155 ಜನರಿಂದ ನೀವು ತಗೊಳಕ್ಕೆ ಅಂತ ಕೊಟ್ಟಿರೋ ಲೈಸೆನ್ಸು. ಅದರಿಂದ ನೀವು ಎಷ್ಟು ಪಡ್ಕೊಳ್ತಾ ಇದ್ದೀರಾ ಅಂತಂದ್ರೆ $3450 ಮೀನ್ಸ್ ಹತ್ರ 3 ಲಕ್ಷ ಚಿಲ್ಲರೆ ರೂಪಾಯಿಗಳು, ಇಂಡಿಯನ್ ರುಪೀಸ್ ನಲ್ಲಿ. ನೀವು ಕೊಡೋದು ನಿಮ್ಮ ಕೈಯಿಂದ ಒಂದೇ ಒಂದು ಸತಿ $50 ಅಂತಂದ್ರೆ $5,000. $5,000 ನೀವು ಒಂದೇ ಒಂದ್ಸತಿ ಕೊಟ್ಬಿಟ್ಟು ಸುಮ್ನೆ ಹೋಗ್ತಾ ಬರ್ತಾ ನಿಮಗ್ ಟೈಮ್ ಇದ್ದಾಗ ಯಾರೋ ಒಬ್ಬರನ್ನ ಹಾಯ್ ಬಾಯ್ ಅಂತ ಮಾತಾಡ್ಬಿಟ್ಟು ಎಲ್ಲೋ ಒಂದು ಫೋನಲ್ಲಿ ಮಾತಾಡಿ ಇಲ್ಲಿ ಬಂದು ಝೂಮಲ್ಲಿ ಕೂತ್ಕೋ, ಈ ಮೇಡಮ್ ಏನೋ ಹೇಳ್ತಾರೆ ಕೇಳಿಸ್ಕೋ, ನಿನ್ಗೆ ಇಷ್ಟ ಆಯ್ತು ಅಂದ್ರೆ ಜಾಯ್ನ್ ಆಗು, ಬೇಡ ಅಂತಂದ್ರೆ ಬಿಟ್ಟಾಕು ಮಾರಾಯ ಅಂತ ಹೇಳೋದಿಕ್ಕೆ ನಿಮ್ಗೆ ಏನ್ ಬರ್ತಾ ಇದೆ? ಕಮಿಷನ್ ತರ ಈ ಅಮೌಂಟ್ ಬರ್ತಾ ಇದೆ. ಅದೇ ನಿಮಗೆ ಇನ್ಕಮ್. ಅವ್ರ ಅಕಸ್ಮಾತ್ ಜಾಯಿನ್ ಆದ್ರು ಅಂತಂದ್ರೆ ಅವ್ರ ಕಡೆಯಿಂದ ನಿಮಗ್ದು ಅಮೌಂಟ್ ಬರ್ತಾ ಇರತ್ತೆ. ಈ ತರ ನೀವು ಎಷ್ಟು ಜನನಾದ್ರೂ ಜಾಯಿನ್ ಮಾಡಿಸ್ಬೋದು. ಆ ರೀತಿಯಲ್ಲಿ ನಿಮಗ್ ಬಂದಿರೋ ಅಮೌಂಟು $3450 ಎಲ್ಲಿ? ಸ್ಪೇಸ್ 1 ನಲ್ಲಿ. ಅದಕ್ಕೆ 5 ಪಟ್ಟು ಜಾಸ್ತಿ ಎಲ್ಲಿ ಬರುತ್ತೆ? ಸ್ಪೇಸ್ 2 ನಲ್ಲಿ $17,250. ಅದಕ್ಕೆ 5 ಪಟ್ಟು ಜಾಸ್ತಿ ಮೂರನೇ ಸ್ಪೇಸ್ ನಲ್ಲಿ $86,250. ಅದಕ್ಕೆ 5 ಪಟ್ಟು ಜಾಸ್ತಿ 4 ಲಕ್ಷ ಚಿಲ್ಲರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇದು 4ನೇ ಸ್ಪೇಸು. 5ನೇ ಸ್ಪೇಸ್ ಅಲ್ಲಿ $21,56,250. ಆದ್ರೆ ಇಲ್ಲೆಲ್ಲ ನೀವು ಅಷ್ಟೆಲ್ಲ ಅಮೌಂಟ್ಗಳು ಪಡ್ಕೊಳ್ಳೋದಿಕ್ಕೆ ತಿರುಗಿ ಅಲ್ಲೆಲ್ಲ ಒಂದೊಂದು ಎಂಟ್ರಿ ಫೀಸ್ ಅಂತ ಒಂದಿರತ್ತಲ್ವಾ. ಇವಾಗ್ಲೇನೋ ಇಲ್ಲಿ ಸ್ಪೇಸ್ 1 ನಲ್ಲಿ ನೀವು $50 ಕೊಟ್ಬಿಟ್ರಿ. ಮುಂದಕ್ಕೆ ಹೆಂಗಪ್ಪ ತಿರುಗಿ ನಾವು ಕಟ್ಟಬೇಕಾ ಮೇಡಮ್ ಅಂತ ಕೇಳಿದ್ರೆ, ಬೇಡ, ನೀವೇನು ಕಟ್ಟಬೇಕಾಗಿಲ್ಲ. ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ ನೋಡಿ, ಒಂದೇ ಒಂದು ಸತಿ ನೀವು $50 ಕೊಟ್ಬಿಟ್ರೆ ಮುಗೀತು ನಿಮ್ ಕೆಲ್ಸ. ಅದಾದ್ಮೇಲೆ ಇಲ್ಲೇ ಇನ್ಕಮ್ ಏನೆಲ್ಲ ಜನರೇಟ್ ಆಗತ್ತೆ, ಆ ಜನರೇಟ್ ಆಗಿರುವಂತಹ ಇನ್ಕಮ್ ಇಂದಾನೆ ಒಂದಷ್ಟು ಅಮೌಂಟ್ ಅನ್ನ ತೆಗೆದಿಟ್ಟು AI ಇದೆಯಲ್ಲ, AI ಏನ್ ಮಾಡುತ್ತೆ? ಅದರಿಂದಾನೇ $250 ಇಲ್ಲಿ ಕಟ್ಬಿಟ್ಟು ನಿಮ್ಮನ್ನ ಸ್ಪೇಸ್ 2ಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ತಿರುಗಿ ಈ ಸ್ಪೇಸ್ 2 ನಲ್ಲಿ ನಿಮ್ಗೆ ಈ 17,000 ಚಿಲ್ಲರೆ ಇದು ಡಾಲರ್ ಬರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ತೆಗೆದಿಟ್ಟು ನಿಮ್ಗೆ 1,250 ಇದು ಸ್ಟಾರ್ಟರ್ ಡೊನೇಷನ್ ಕಟ್ಬಿಟ್ಟು ನಿಮ್ಮನ್ನ ಸ್ಪೇಸ್ 3ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ತಿರುಗಿ ನಿಮ್ಗೆ 86,000 ಚಿಲ್ಲರೆ ಡಾಲರ್ ಬರುತ್ತಲ್ಲ, ಅದರಿಂದ ಸ್ವಲ್ಪ ತೆಗೆದಿಟ್ಟು $6,250 ಅದೇ ಕಟ್ಬಿಡುತ್ತೆ ನಿಮ್ ಪರವಾಗಿ. ಕಟ್ಬಿಟ್ಟು ನಿಮ್ಗೆ ತಿರುಗಿ ಇನ್ನೊಂದು ಅಪ್ಗ್ರೇಡ್ ಅಂದ್ರೆ ಇನ್ನೊಂದು ಪ್ರಮೋಷನ್ ಕೊಟ್ಟು ಸ್ಪೇಸ್ 4 ಕರ್ಕೊಂಡು ಹೋಗುತ್ತೆ. ಅಲ್ಲಿ ತಿರುಗಿ ಇನ್ನೂ ಜಾಸ್ತಿ 4 ಲಕ್ಷ ಚಿಲ್ಲರೆ ಅಷ್ಟು ನಿಮ್ಗೆ ಬರುತ್ತೆ. ಇದು ಈ ತರ ನೋಡಿ, 5 ಸ್ಪೇಸ್ಗೆ ನಿಮ್ಮ ಎಂಟ್ರಿ ಡೊನೇಷನ್ ಏನಿದೆ ಅಂದ್ರೆ ಎಂಟ್ರಿ ಟಿಕೆಟ್ ಅಂತ ಅನ್ಕೊಳ್ಳೋಣ. ಆ ಟಿಕೆಟ್ ನೀವು ನಿಮ್ ಕೈಯಿಂದ ಕೊಡುವಂತಹ ನೆಸೆಸಿಟಿನೇ ಇಲ್ಲದೆ AI ಎಲ್ಲ ನೋಡ್ಕೊಂಡ್ಬಿಡತ್ತೆ. ಆಮೇಲೆ ನೀವು ಒಂದು ಸತಿ ಯಾರಾದ್ರೂ ಒಬ್ಬರನ್ನ ಕರ್ಕೊಂಡ್ ಬಂದು ಇಲ್ಲಿ ಜಾಯಿನ್ ಮಾಡಿಸಿದ್ರಿ ಅಂತಂದ್ರೆ ಅವ್ರ ಕಡೆಯಿಂದ ನಿಮಗೆ ಓಪನಿಂಗ್ ಅಲ್ಲಿ ಫಸ್ಟ್ ಒಂದು ಇನ್ವೈಟ್ ಡೊನೇಷನ್ ಅಂತ ಒಂದು $10 ಬರುತ್ತೆ ಅಂತ ಹೇಳದ್ನಲ್ಲ. ಯಾರನ್ನ ನೀವು ಇನ್ವೈಟ್ ಮಾಡ್ತೀರೋ ಆ $10 ಮತ್ತೆ 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 ಅವ್ರಿಗೆ ರೀ ಎಂಟ್ರಿ ಅಂತ ರೀಬರ್ತ್ ಐಡಿಗಳು ಜಾಸ್ತಿ ಐಡಿಗಳ
ಮಾಡ್ತಾ ಹೋಗುತ್ತೆ. ಆರ್ಟಿಫಿಷಿಯಲ್ ಐಡಿಗಳನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ AI. ಅದು ಕ್ರಿಯೇಟ್ ಮಾಡಿದಾಗ ಆ ಪ್ರತಿ ಒಂದು ಆರ್ಟಿಫಿಷಿಯಲ್ ಐಡಿ ಕೂಡ ನಮ್ಮನ್ನ ಯಾರಪ್ಪ ಇಲ್ಲಿ ಕರ್ಕೊಂಡು ಬಂದು ಸೇರ್ಸಿರೋ ಸ್ಪಾನ್ಸರು ಅಂದ್ಬಿಟ್ಟು ತಿರುಗಿ ಅವ್ರು ಎಲ್ಲಿದ್ದಾರೆ ಅಂತ ಅವ್ರನ್ನ ಹುಡ್ಕೊಂಡು ಹೋಗಿ ಅವ್ರಿಗೆ ಮತ್ತೆ $10 ಕೊಟ್ಟು ಬರುತ್ತೆ. ತಿರುಗಿ ಇನ್ನೊಂದು ಹೊಸ ರೀಬರ್ತ್ ಐಡಿ ಆಯ್ತು ಅಂದ್ರೆ ಅದು ಹೋಗಿ $10 ಕೊಟ್ಟು ಬರುತ್ತೆ. ಈ ರೀತಿ 15 ರೀಬರ್ತ್ ಐಡಿಗಳು ಬರುತ್ತೆ. ಈ 15 ರೀಬರ್ತ್ ಐಡಿಗಳು ಕೂಡ ತಿರುಗಿ 15 ಆಗಿ ಕಾಂಪೌಂಡಿಂಗ್ ಎಫೆಕ್ಟ್ ನಲ್ಲಿ ತಿರುಗಿ ಅದು ಮಲ್ಟಿಪ್ಲೈ ಆಗಿ 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 ನಿಮ್ಗೆ ಸಾವಿರಾರು ಐಡಿಗಳು. ನೀವು ಕೈಯಿಂದ ಒಂದು ಪೈಸಾ ಇನ್ನೇನು ಕೊಡೋಂಗೆ ಇಲ್ಲ. ಮೊದಲನೇ ಒಂದು $50 ಬಿಟ್ರೆ ಸಾವಿರಾರು ಐಡಿಗಳು ಇಲ್ಲೇ ಅದೇ ಕ್ರಿಯೇಟ್ ಮಾಡ್ಬಿಡತ್ತೆ AI. ಆ ಸಾವಿರಾರು ಐಡಿಗಳು ಕೂಡ ಏನ್ ಮಾಡುತ್ತೆ ಗೊತ್ತಾ, ಅದೆಲ್ಲ ಕೂಡ ಬಂದು 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 ನಿಮ್ಗೆ $10 ಕೊಡ್ತಾನೇ ಇರತ್ತೆ. $10 ಅಂದ್ರೆ $1,000. $1,000 ಸಾವಿರಾರು ಐಡಿಗಳಿಂದ ಒಂದೇ ಮನುಷ್ಯನ ನೀವು ಕರ್ಕೊಂಡ್ ಬಂದು ಇಲ್ಲಿ ಸೇರ್ಸಿರೋದು. ಆ ಒಂದು ಮನುಷ್ಯನೇ ಮತ್ತೆ ಮತ್ತೆ ಮಲ್ಟಿಪ್ಲೈ ಆಗಿ ಒಂದು ನೂರಾರು ಸಾವಿರಾರು ಸತಿ ನಿಮ್ಗೆ $1,000 ಕೊಡ್ತಾ ಹೋಗ್ತಾನೆ ಅಂತಂದ್ರೆ ಒಳ್ಳೇದಲ್ವಾ? ನಾವ್ ಯಾರನ್ನಾದ್ರೂ ಕರ್ಕೊಂಡ್ ಬಂದು ಇಲ್ಲಿ ಸೇರ್ಸೋದು ಎಷ್ಟು ಒಳ್ಳೇದಾಯ್ತಲ್ವಾ? ಕೆಲವರು ಒಂದು ದೊಡ್ಡ ಟೀಮ್ ಇಟ್ಟಿರ್ತಾರೆ ನೋಡಿ, ಅಂತವ್ರೆಲ್ಲ ಅಥವಾ ಹೆಂಗೆಂಗೋ ಒದ್ದಾಡ್ಕೊಂಡು ಪ್ರತಿದಿನ ನಾನು 2-3 ಜನನ್ನ ನಾನು ಕರ್ಕೊಂಡ್ ಬಂದು ಸೇರಿಸ್ತೀನಿ ಅಂತ ಇಲ್ಲಿ ಓಡಾಡ್ತಾ ಇರೋ ಜನ ಇದ್ದಾರೆ. ನಮ್ಗೊಬ್ರು ರಾಮರಾಜು ಅಂತ ಒಬ್ರು ಇದ್ದಾರೆ. ಅವರು ಪ್ರತಿದಿನ 6 ಜನ 10 ಜನನ್ನ ಕರ್ಕೊಂಡ್ ಬಂದು ಸೇರಿಸ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಪ್ರತಿದಿನ ಅವ್ರಿಗೆ 6,000 5,000 10,000 ಬರ್ತಾ ಇದೆ ಅಂತಂದ್ರೆ ಸುಮ್ನೆನಾ? ನಮ್ಗಾತ್ರ ಬಂದ್ರೆ ಹೆಂಗಿರತ್ತಲ್ವಾ? ಬೇಡ ಸ್ನೇಹಿತರೆ, ನಾನ್ ಹೇಳೋದು ಒಂದು ದಿನಕ್ಕೆ ಇಬ್ಬರನ್ನೇ ಕರ್ಕೊಂಡ್ ಬಂದ್ವಿ ಅಂತ ಅನ್ಕೊಳ್ಳೋಣ. ಅದು ಏನೋ ಇಬ್ಬರ ಜೊತೆ ಮಾತಾಡಿ ಬಂದು ಇಲ್ಲಿ ಝೂಮ್ ಅಲ್ಲಿ ಕೂತ್ಕೋ ಅಂತ ಹೇಳೋದು ಎಷ್ಟು ಮಹಾ ಟೈಮ್ ಆಗತ್ತೆ? ಒಂದ್ 10 ನಿಮಿಷ ಮಾತಾಡಿರ್ತೀವಿ ಅಲ್ವಾ? 10-15 ನಿಮಿಷನೂ ಮಾತಾಡಿರ್ತೀವಿ. ಇಬ್ಬರ ಜೊತೆ ಮಾತಾಡೋದು 15 ಒಂದು ಅರ್ಧ ಗಂಟೆ ನಾವು ಸ್ಪೆಂಡ್ ಮಾಡಿದ್ವಿ ಅಂತಂದ್ರೆ ಅವರಿಬ್ರು ಏನಾದ್ರು ಝೂಮ್ ಅಲ್ಲಿ ಬಂದು ಕೂತ್ಕೊಂಡು ಅವ್ರಿಗೆ ಇಷ್ಟ ಆಗೋಯ್ತು ಅಂತ ಅವ್ರು ಜಾಯಿನ್ ಆದ್ರು ಅಂತಂದ್ರೆ ನಿಮ್ಗೆ ಆವತ್ತೇ ಅಲ್ಲಿಗಲ್ಲೇ ಆನ್ ದ ಸ್ಪಾಟ್ ನಿಮ್ಗೆ $2,000 ಬಂದು ಬಿಡುತ್ತೆ. ಯಾಕೆ ಅಂತಂದ್ರೆ ಇದೊಂದು P2P ಸಿಸ್ಟಮ್ ಅಂತ ನಾವು ಕರಿತೀವಿ. ಅದ್ರ ಬಗ್ಗೆ ನೋಡಿ ನಾನಿಲ್ಲಿ ಹೇಳ್ತೀನಿ. ದೇಣಿಗೆ ಆಧಾರಿತ ಗ್ಲೋಬಲ್ ಸಮುದಾಯ ಕ್ರೌಡ್ ಫಂಡಿಂಗ್ ವೇದಿಕೆ ಅಂದ್ರೆ ಒಂದು ಸ್ವಸಹಾಯ ಒಕ್ಕೂಟ ಅಂತ ಕರೀತಾರೆ ಇದನ್ನ. ನಮ್ಗೆ ಈ ಸ್ವಸಹಾಯ ಪದ್ಧತಿಯಲ್ಲಿ ಎಷ್ಟೊಂದು ಗ್ರೂಪ್ಸ್ಗಳು ನಡೆಯೋದೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ. ಇದು ಗ್ಲೋಬಲ್ ಲೆವೆಲ್ ಅಲ್ಲಿ ನಡೀತಾ ಇದೆ ಅಷ್ಟೇ. 100% ವಿಕೇಂದ್ರೀಕೃತ ಅಂತಂದ್ರೆ ಇಲ್ಲಿ ಯಾರೋ ಒಂದು ಬಾಸ್ ಅನ್ನೋದು ಇಲ್ಲ ಅಂತ ನಾನು ಫಸ್ಟೇ ಹೇಳಿದೀನಿ ನಿಮ್ಗೆ. ಒಂದು ಕಂಪನಿನೇ ಇಲ್ಲ ಇಲ್ಲಿ. ಮತ್ತೆ ಡೈರೆಕ್ಟ್ ಆಗಿ ತಕ್ಷಣ ನಿಮ್ಗೆ P2P ನಿಧಿ ಹಂಚಿಕೆ. P2P ಅಂದ್ರೆ ಪರ್ಸನ್ ಟು ಪರ್ಸನ್. ಇದು ನಾವು ಆಲ್ರೆಡಿ ನಮ್ಮ ಇದ್ರಲ್ಲಿ ನೋಡ್ತಾ ಇದೀವಲ್ಲ, ನಮ್ಮ ಗೂಗಲ್ ಪೇ ಮತ್ತೆ ನಮ್ಮ ಗೂಗಲ್ ಪೇ, ನಮ್ಮ ಫೋನ್ ಪೇ, ಪೇಟಿಎಂ ಇದ್ರಲ್ಲೆಲ್ಲ ಅದೇ ಕ್ಷಣದಲ್ಲೇ ನಮ್ಗೆ ದುಡ್ಡು ಬಂದ್ಬಿಡುತ್ತಲ್ವಾ? ಯಾರೋ ಒಬ್ರು ಕಳಿಸ್ದಾಗ ಅಥವಾ ನಾವು ಕಳಿಸಿದ್ರೆ ಇನ್ನೊಬ್ರಿಗೆ ಹೋಗಿ ಸೇರೋದು ಅಷ್ಟೇ ಅದೇ ಕ್ಷಣದಲ್ಲಿ ಆಗತ್ತಲ್ವಾ? ಅದೇ ರೀತಿ ಇಲ್ಲಿ ಕೂಡ ಆಗತ್ತೆ. ಅದನ್ನ ನಾವು P2P ಅಂತೀವಿ, ಪರ್ಸನ್ ಟು ಪರ್ಸನ್. ನೆಕ್ಸ್ಟ್, ಡೈರೆಕ್ಟ್ ಆಗಿ ತಕ್ಷಣ ಅಲ್ಲಿಗಲ್ಲೇ ಯಾಕೆ ಬರ್ತಾ ಇದೆ? ಯಾಕೆ ಅಂತಂದ್ರೆ ಇಲ್ಲೊಂದು ಕಂಪನಿ ಇಲ್ಲ. ನಾವು ಸಂಪಾದನೆ ಮಾಡಿರೋ ಅಮೌಂಟ್ ಎಲ್ಲ ಕಂಪನಿ ಅಕೌಂಟ್ಗೆ ಹೋಗಿ ಕಂಪನಿ ಅದನ್ನೆಲ್ಲ ತೆಗೆದಿಟ್ಕೊಂಡು ಒಂದು ವಾರಕ್ಕೊಂದ್ಸತಿನೋ 10 ದಿವ್ಸಕ್ಕೊಂದ್ಸತಿನೋ ನೋಡಿ ಆಮೇಲೆ ನಮ್ಮ ಅಕೌಂಟ್ಗೆ ಕಳಿಸುವಂತಹ ಪ್ರಕ್ರಿಯೆ ಇಲ್ಲಿಲ್ಲ. ಅಂತ ಒಂದು ಪದ್ಧತಿನೇ ಇಲ್ಲ. ಡೈರೆಕ್ಟ್ ಆಗಿ ಅಲ್ಲಿಗಲ್ಲೇ ನಮ್ಮ ವಾಲೆಟ್ಗೆನೆ ಬಂದ್ಬಿಡತ್ತೆ ಅಮೌಂಟು. ನಿರ್ವಹಣೆಯಲ್ಲಿ ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲ. ಅಂತಂದ್ರೆ ಇಲ್ಲಿ ಕಂಪನಿ ಇಲ್ಲದೆ ಇರೋ ಕಾರಣ ಇಲ್ಲಿ ಸ್ಟಾಫ್ ಅಂತ ಯಾರನ್ನು ಅಡ್ಮಿನ್ನೋ ಅಥವಾ ಒಂದು CEO ಒಂದು MDನೋ ಫೌಂಡರ್ ಯಾರು ಇಲ್ಲ. ಮನುಷ್ಯರು ಯಾರು ಕಾಣಿಸೋದೇ ಇಲ್ಲ ನಮ್ಗೆ. ಕಂಪ್ಲೀಟ್ಲಿ ಇದನ್ನ ನೋಡ್ಕೊಳ್ಳೋದು ಯಾರು ಗೊತ್ತಾ? AI ಅಂದ್ರೆ ಟೆಕ್ನಾಲಜಿ ಅಷ್ಟೇನೆ. ಕೃತಕ ಬುದ್ಧಿಮತ್ತೆ, ಸ್ಮಾರ್ಟ್ ಒಪ್ಪಂದಗಳು ಅಂದ್ರೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂತೀವಿ, ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನಗಳಿಂದ ನಿರ್ವಹಿಸಲ್ಪಟ್ಟ Web3 ವೇದಿಕೆ. ಸೊ ಈ Web3 ವೇದಿಕೆ ಬಗ್ಗೆ ನಾವ್ ಏನಪ್ಪ ವಿಶೇಷವಾಗಿ ತಿಳ್ಕೊಬೇಕಾಗಿರೋ ವಿಷಯ ಅಂತಂದ್ರೆ, Web1 ಅಂತ ಮೊದಲು ಫಸ್ಟ್ ಇಂಟರ್ನೆಟ್ ಎಲ್ಲ ಸ್ಟಾರ್ಟ್ ಆದಾಗಿತ್ತಲ್ಲ, ಆವಾಗ ನೀವ್ ಎಷ್ಟು ಜನ ಇದನ್ನ ಗಮನಿಸಿದಿರೋ ನೋಡಿದಿರೋ ಗೊತ್ತಿಲ್ಲ ನನ್ಗೆ. ಆವಾಗ ಇಂಟರ್ನೆಟ್ ಅಲ್ಲಿ ಇಷ್ಟೊಂದು ಧಾರಾಳವಾಗಿ ನಾವ್ ಏನಂದ್ರೆ ಅದು ನೋಡೋದಿಕ್ ನಮ್ಗೆ ಇನ್ನೂ ಸಿಗ್ತಾ ಇರ್ಲಿಲ್ಲ. ಒಳಗೆಲ್ಲ ಹೋಗಿ ಏನೇನೋ ಇವಾಗ ಮಾಡ್ತೀವಲ್ಲ, ಅದೆಲ್ಲ ಏನೋ ಮಾಡೋದಕ್ ಆಗ್ತಾ ಇರ್ಲಿಲ್ಲ.
ಆವಾಗ ಓನ್ಲಿ ಅದನ್ನ ರೀಡ್ ಓನ್ಲಿ ಅಂತ ಇದ್ರು. ಅದಾದ್ಮೇಲೆ ವೆಬ್ 2 ಟೆಕ್ನಾಲಜಿ ಬಂದಾಗ್ಲೇನೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಫುಲ್ಲು ರೊಚ್ಚಗದ್ ಬಿಡ್ತು ನೋಡಿ. ಎಲ್ಲಾ ಕಡೆ ನಾವು ಒಳಗ್ ಹೋಗಿದ್ದೆ ಸಿಕ್ಕ ಕಡೆ ಎಲ್ಲ ಏನು ನಮ್ಮ ಫೋಟೋಗಳು ಹಾಕೊಳ್ಳೋದೇನಂತೆ, ನಮ್ಮ ಸ್ವಂತ ವಿಷಯಗಳೆಲ್ಲ ಅಲ್ಲಿ ಹಾಕೋದು, ಪಬ್ಲಿಷ್ ಮಾಡೋದು, ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಅಲ್ಲಿ ಹಾಕೋದು, ಏನೆಲ್ಲ ಮಾಡಕ್ ಶುರು ಮಾಡಿದ್ವಿ. ಆವಾಗ ಈ ಹ್ಯಾಕರ್ಗಳಿಗೆ ತುಂಬಾ ಈಸಿ ಆಗೋಯ್ತು, ಸ್ಕ್ಯಾಮ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗೋಯ್ತು. ಅವರೆಲ್ಲ ಒಳಗ್ ಬರೋದು, ನಮ್ಮ ಡೀಟೇಲ್ಸ್ ಎಲ್ಲ ತಗೊಳ್ಳೋದು, ನಮ್ಮ ಅಕೌಂಟ್ನೆಲ್ಲ ಅವ್ರು ಹ್ಯಾಕ್ ಮಾಡೋದು, ಬ್ಯಾಂಕ್ ಅಕೌಂಟ್ನೆಲ್ಲ ಖಾಲಿ ಮಾಡೋದು ಅಲ್ವಾ. ಹಗಲ್ ದರೋಡೆ ಅಂತಾರಲ್ಲ, ಆತರ ಎಷ್ಟೆಲ್ಲ ನಾವು ಕಳ್ಕೊಂಡಿದೀವಿ. ಅದು ಒಂದು ತರ ಅಂತಂದ್ರೆ, ಈ ಕಡೆ ಈ ಕಂಪನಿಗಳು ಅದು ಮಾಡ್ತೀವಿ ಇದು ಮಾಡ್ತೀವಿ ಬನ್ನಿ ಸೇರಿ ಅಂತ ಇವ್ರು ಇನ್ನೊಂದ್ ತರ ನಮ್ ತಲೆ ಮೇಲೆ ಟೋಪಿ ಹಾಕಿದ್ರು. ಈ ತರ ಎಲ್ಲ ಕಡೆ ನಾವು ಬರೀ ದುಡ್ಡುಗಳು ಹೋಗೋದು ಅಂತ ಹಿಂಗೆ ಆಗೋಯ್ತು. ಇವಾಗ ಅದೆಲ್ಲ ಏನು ಆಗಬಾರ್ದು ಅಂತ ಈ Web3 ಅನ್ನೋ ಟೆಕ್ನಾಲಜಿ ಬಂದಿದೆ. ಇದು ಹ್ಯಾಕರ್ ಫ್ರೀ ಟೆಕ್ನಾಲಜಿ ಅಂತ ಕರೀತಾರೆ. ಇಲ್ಲಿ ಮೇನ್ ಆಗಿ ಏನ್ ಗೊತ್ತಾ ಸ್ನೇಹಿತರೆ, ನಾವು ನಮ್ಮ KYC ಡೀಟೇಲ್ಸೇ ಕೊಡುವ ನೆಸೆಸಿಟಿ ಇಲ್ಲ. ಇದಕ್ಕೆ ಒಂದು ಸ್ಪೆಷಲ್ ಆಗಿ ಒಂದು ವಾಲೆಟ್ ಅನ್ನ ಮಾತ್ರ ನಾವು ಫ್ರೀ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಅದು ನಮ್ಮ ಗೂಗಲ್ ಪ್ಲೇಸ್ಟೋರ್ ನಲ್ಲಿ ಸಿಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಅದರ 12 ಪಾಸ್ವರ್ಡ್ಗಳಿರತ್ತೆ. ಪಾಸ್ವರ್ಡ್ಗಳು ಮಾತ್ರ ಭದ್ರಿಸ್ಕೊಂಡಿಟ್ಕೊಂಡ್ರೆ, ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂತ ನಮ್ಗೇನ್ ಸಿಗತ್ತೋ ಇಂಡಿಯನ್ ರುಪೀಸ್ ನಲ್ಲಿ ಬರಲ್ಲ, ಆ ಕ್ರಿಪ್ಟೋ ಕರೆನ್ಸಿನ ನಾವು ವಾಲೆಟ್ ಅಲ್ಲಿ ಇಟ್ಕೊಂಡು ಭದ್ರಿಸ್ಕೊಳ್ಬಹುದು. ಆ ಕ್ರಿಪ್ಟೋ ಕರೆನ್ಸಿನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಷನ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು 5 ನಿಮಿಷದ ಕೆಲಸ. ಅದೇನು ವರ್ಷಾನುಗಟ್ಲೆ ಕಾಯುವಂತಹ ವಿಷಯನೂ ಅಲ್ಲ, ದೊಡ್ಡ ರಾಕೆಟ್ ಸೈನ್ಸು ಅಲ್ಲ, ಕಷ್ಟನೂ ಅಲ್ಲ. ಓಕೆನಾ? ಇದೆಲ್ಲ ನಾವೇ ಹೇಳ್ಕೊಟ್ಬಿಡ್ತೀವಿ ಹೆಂಗ್ ಮಾಡೋದು ಅಂತ. ಪರಸ್ಪರ ಕ್ರಿಪ್ಟೋ ದೇಣಿಗೆಗಳ ರೂಪದಲ್ಲಿ ಜೀವಮಾನವಿಡೀ ಅನಂತವಾಗಿ ಮರುಕಳಿಸುವ ಆದಾಯವನ್ನು ಪಡೆಯಿರಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನೀವು ಒಂದ್ಸತಿ ಒಂದು ದೇಣಿಗೆ ಕೊಟ್ಬಿಟ್ಟು ಆಮೇಲೆ ಪರಸ್ಪರ ದೇಣಿಗೆಗಳು ಅಂತ ಕರಿತೀವಿ, ಮ್ಯೂಚುವಲ್ ಅಥವಾ ರೆಸಿಪ್ರೋಕಲ್ ಡೊನೇಷನ್ಸ್ ಅಂತ. ನಾವು ಒಂದ್ಸತಿ ಕೊಟ್ಟೋದಕ್ಕೆ ನಮ್ಗೆ ಎಷ್ಟು ಜನರಿಂದ ವಾಪಸ್ ಬರುತ್ತೆ? 155 ಜನರಿಂದ ವಾಪಸ್ ಬರುತ್ತೆ. ಅದು ಒಮ್ಮೆ ಅಲ್ಲ, 15 ಐಡಿಗಳು. ಆ 15 225 ಆಗತ್ತೆ, ಅದು 3000 ಚಿಲ್ಲರೆ ಆಗತ್ತೆ. ಈ ತರ ಐಡಿಗಳೂನು ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, 15 ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅಷ್ಟೂ ಐಡಿಗಳಿಂದಾನು ನಮ್ಗೆ ಎಲ್ಲೆಲ್ಲಿ ಯಾರ್ಯಾರು ಸೇರ್ಕೊಂಡಿದಾರೋ ಅವರೆಲ್ಲರಿಗೂ ಅಷ್ಟು ಐಡಿಗಳು ಕ್ರಿಯೇಟ್ ಆಗತ್ತೆ, ನಮಗೂ ಅಷ್ಟು ಐಡಿಗಳು ಕ್ರಿಯೇಟ್ ಆಗತ್ತೆ. ಸೊ ಅಷ್ಟು ಐಡಿಗಳಿಂದ ಇಷ್ಟು ಐಡಿಗಳು ತಗೊಳುತ್ತೆ ಅಮೌಂಟು ಅಂತಂದ್ರೆ ಅದೇನು ಸಾಮಾನ್ಯವಾದ ವಿಷಯ ಅಲ್ಲ. ಸೊ ಇದಕ್ಕೆ ಒಂದು ಲೈಫ್ ಟೈಮ್ ನಮಗ್ ಸಾಕಾಗ್ದು. ಇದು ಎಲ್ಲಿಗೆ ಹೋಗತ್ತೆ? ನಮ್ಮ ನೆಕ್ಸ್ಟ್ ಪೀಳಿಗೆ, ನಮ್ಮ ಮಕ್ಕಳು, ಅವರ ಮಕ್ಕಳು ಅಂದ್ರೆ ನಮ್ಮ ಮರಿ ಮಕ್ಕಳು, ಮೊಮ್ಮಕ್ಕಳು, ಎಲ್ಲರಿಗೂ ಮುಂದಕ್ಕೆ ಇದು ಕಂಟಿನ್ಯೂ ಆಗುವಂತಹ ಒಂದು ಸಿಸ್ಟಮ್ಮು. ಇದು ಕಂಪನಿ ಆಗಿದ್ರೆ ಯಾವುದೋ ಒಂದು ಟೈಮ್ಗೆ ಅದು ಯಾವುದೋ ಒಂದು ರೀಸನ್ ಇಂದ ಅದು ಮುಚ್ಕೊಂಡು ಹೋಗುತ್ತೆ. ಇದು ಮುಚ್ಚೋದಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಸಿಸ್ಟಮ್ ಟೆಕ್ನಾಲಜಿನ ಯೂಸ್ ಮಾಡಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಕರಿತೀವಿ. ಅದು ಒಂದು ಸೇಫ್ ಡೆಪಾಸಿಟ್ ಲಾಕರ್ ತರ. ಇಲ್ಲಿ ನಡೆಯುವಂತಹ ಎಲ್ಲಾ ವ್ಯವಹಾರಗಳು, ಎಲ್ಲಾ ವಿಷಯಗಳು ಅಲ್ಲಿ ಭದ್ರವಾಗಿರುತ್ತೆ. ಅದನ್ನ ಯಾರು ಎಡಿಟ್ ಮಾಡಕ್ಕಾಗಲ್ಲ, ಕ್ಲೋಸ್ ಮಾಡಕ್ಕಾಗಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಏನು ಅಲ್ಲಿ ಮಾಡಕ್ಕಾಗಲ್ಲ, ಬರೀ ನೋಡ್ಬೋದಷ್ಟೇ. ಓಕೆನಾ? ಆ ರೀತಿಯಲ್ಲಿ ಮಾಡಿಟ್ಟಿದ್ದಾರೆ. ಸ್ವಯಂ ಚಾಲಿತ ಉಚಿತ ಅಪ್ಗ್ರೇಡ್ 5 ಸ್ಪೇಸ್ಗಳವರೆಗೆ ಅಥವಾ ಹಂತಗಳವರೆಗೆ ಅಂತಂದ್ರೆ ಆವಾಗಲೇ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಕೈಯಿಂದ ನಾವೇನು ದುಡ್ಡು ಕೊಡ್ದೇನೆ ನಮಗೆ ಯಾವ ರೀತಿಯಲ್ಲಿ ಒಂದು ಅಪ್ಗ್ರೇಡಿಂಗ್ ಪ್ರೋಸೆಸ್ ಆಗತ್ತೆ, ನಮ್ಗೆ ಯಾವ ರೀತಿಯಲ್ಲಿ ಪ್ರಮೋಷನ್ಗಳು ಬರುತ್ತೆ ಅಂತ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ. ಅದೇ ಎಂಟ್ರಿ ಟಿಕೆಟ್ ಎಲ್ಲ ನಾವೇನು ಮತ್ತೆ ಅಮೌಂಟ್ಗಳು ಕಟ್ಟಬೇಕಾಗಿಲ್ಲ ಅಂತ ಹೇಳಿದೆ ನಾನು. ಸ್ಪೇಸ್ ಮ್ಯಾಟ್ರಿಕ್ಸ್ ಆಟೋ ಸ್ಪಿಲ್ ಅಂಡ್ ಫಿಲ್ AI ಮೂಲಕ ನಡೆಯುತ್ತದೆ. ಸ್ಪಿಲ್ ಅಂಡ್ ಫಿಲ್ ಅಂತಂದ್ರೆ ಇಲ್ಲಿ ಬರೀ ನಾವೊಬ್ಬರೇ ಕೆಲಸ ಮಾಡೋದಲ್ಲ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಅಂತಂದ್ರೆ ನೀವೊಬ್ಬರೇ ಎಲ್ಲ ಫಂಕ್ಷನ್ನ ತಯಾರಿಗಳು ಎಲ್ಲ ನೀವೊಬ್ಬರೇ ಮಾಡೋದಿಲ್ಲ. ನಿಮ್ಮ ಫ್ಯಾಮಿಲಿನಲ್ಲಿ ಎಲ್ರು ಕೈ ಜೋಡಿಸ್ತಾರೆ ಅಲ್ವಾ? ಅಥವಾ ಒಂದು ಮದ್ವೆಗಿದ್ವೆ ಅಂತ ದೊಡ್ಡ ಈವೆಂಟ್ ಇದೆ ಅಂತಂದ್ರೆ ಬಂಧು ಬಾಂಧವರೆಲ್ಲ ಕೂಡ ಬರ್ತಾರೆ ಅಲ್ವಾ? ಅದೇ ರೀತಿ ಇಲ್ಲಿ ಕೂಡ ನಾವು ಒಂದು ಟೀಮ್ ಆಗಿ ಕೆಲಸ ಮಾಡ್ತೀವಿ. ನಮ್ಮನ್ನ ಆಲ್ರೆಡಿ ಇಲ್ಲಿ ಯಾರೋ ಜಾಯಿನ್ ಮಾಡಿರ್ತಾರೆ, ಅವ್ರಿಗೂ ಮೇಲೆ ಒಂದಷ್ಟು ಜನ ಇರ್ತಾರೆ. ಹಾಗೆ ನಾವ್ ಯಾರನ್ನೋ ಕರ್ಕೊಂಡ್ಬಂದು ಇಲ್ಲಿ ಜಾಯಿನ್ ಮಾಡಿಸಿರ್ತೀವಿ. ಅವ್ರ ಕೆಳಗೆ ಇನ್ನೂ ಯಾರ್ಯಾರೋ ಹೊಸಬರೆಲ್ಲ ಬರ್ತಾರೆ. ಒಟ್ಟಲ್ಲಿ ಎಲ್ರು
ಆಲ್ ಓವರ್ ದ ವರ್ಲ್ಡ್ ಇಂದಾನು ಎಲ್ಲೆಲ್ಲಿ ಯಾರ್ಯಾರು ಜಾಯಿನ್ ಆದ್ರೂ ಎಲ್ಲರೂ ಸೇರಿ ಒಂದೇ ಸಿಂಗಲ್ ಫ್ಯಾಮಿಲಿಯಾಗಿ ಎಲ್ಲಿ ಯಾರು ಕೂತಿದಾರೋ ಯಾರು ಕೆಲಸ ಮಾಡಿದ್ರು ಮೇಲಿಂದ ಇದು ಸ್ಪಿಲ್ ಅಂಡ್ ಫಿಲ್ ಅಂತ ಕೆಳಗಡೆ ಬಂದು ನಮ್ಮ ಕೆಳಗೆ ಅದೂ ತುಂಬತ್ತೆ. ಆವಾಗ ಕೂಡ ನಮಗ್ ದುಡ್ಡು ಬರುತ್ತೆ. ಹಾಗೆ ನಮ್ಮ ಕೆಳಗಿನವ್ರು ಕೆಲಸ ಮಾಡಿದಾಗ ಅವ್ರು ಯಾರನ್ನೋ ಸೇರ್ಸಿದ್ರು ಅದು ನಮ್ ಕೆಳಗಿನ ಮಾರ್ಕ್ಸೆ ಆಗಿರೋದ್ರಿಂದ ಅದರಿಂದಾನು ನಮಗ್ ದುಡ್ಡು ಬರುತ್ತೆ. ಒಟ್ಟಲ್ಲಿ ಇದು ಎಲ್ರು ಸೇರ್ಕೊಂಡು ಮಾಡುವಂತಹ ಕೆಲಸ ಇದು. ಸೊ ಈ ಸೇರ್ಕೊಂಡು ಮಾಡುವಂತಹ ಕೆಲಸದಲ್ಲಿ AI ಏನ್ ಮಾಡತ್ತೆ ಅಂತಂದ್ರೆ, ನಾನು ಅವಾಗ್ಲೇ ಹೇಳದ್ನಲ್ಲ, ತಾನೇ ಬಂದು ಲೆಫ್ಟ್ ಇಂದ ರೈಟ್ಗೆ, ಅಪ್ ಇಂದ ಡೌನ್, ಟಾಪ್ ಇಂದ ಬಾಟಮ್ಗೆ ನೋಡ್ಕೊಂಡು ಎಲ್ಲೆಲ್ಲಿ ಖಾಲಿ ಇದೆ ಅಂತ ಆ ಜಾಗದಲ್ಲಿ ಒಬ್ರೊಬ್ಬರನ್ನ ತುಂಬಿಸ್ತಾ ಹೋಗುತ್ತೆ. ಜನರನ್ನ ಕರ್ಕೊಂಡ್ ಬರೋದು ಮಾತ್ರನೇ ನಿಮ್ಮ ಕೆಲ್ಸ. ಇಲ್ಲಿ ಬಂದ ಮೇಲೆ ಝೂಮ್ ಅಲ್ಲಿ ಕೂತ ನಂತರ ಅವ್ರ ಜೊತೆ ಮಾತಾಡೋದು ನಮ್ಮ ಕೆಲ್ಸ. ನಾವ್ಯಾರು ಗ್ಲೋಬಲ್ ಸಪೋರ್ಟ್ ಟೀಮ್, GST ಅಂತ ಕರೀತಾರೆ ನಮ್ಮನ್ನ. ಸೊ ನಾವೆಲ್ಲ ಒಂದು ಈ ಕೆಲ್ಸಕ್ಕೋಸ್ಕರ ಅಂತಾನೆ ನಮ್ಮನ್ನ ನಾವು ಅರ್ಪಿಸ್ಕೊಂಡಿರೋ ಜನ. ಇಲ್ಲೊಂದು ಕಂಪನಿ ಇಲ್ಲ, ನಮ್ಗೆ ಯಾವುದೇ ರೀತಿಯ ಒಂದು ಸ್ಯಾಲರಿ ಕೊಡೋರು ಯಾರು ಇಲ್ಲ. ಆದ್ರೂ ನಾವು ಫ್ರೀ ಆಗಿ ದಿನ ಈ ತರ ಝೂಮ್ ಅಲ್ಲಿ ಕೂತ್ಕೊಂಡು ಎಲ್ಲರಿಗೂ ನಾವು ಪ್ಲಾನ್ ಹೇಳೋದು, ಅವ್ರಿಗೆ ಏನೇನೋ ಡೌಟ್ಸ್ ಇದೆಯೋ ಅದನ್ನೆಲ್ಲ ತೀರ್ಸೋದು, ಯಾವ ರೀತಿ ಮುಂದಕ್ಕೆ ಹೋಗ್ಬೇಕು ಏನು ಅಂತ ತೋರಿಸ್ಕೊಡೋದು, ಅದೆಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ನಿಮ್ಮ ಕೆಲಸ ಏನಿದೆ, ಯಾರೋ ನಿಮಗ್ ಗೊತ್ತಿರೋ ಜನರ ಜೊತೆ ಮಾತಾಡೋದು, ಝೂಮ್ಗ್ ಬಾ ಅಂತ ಕರ್ಕೊಂಡ್ ಬರೋದು, ನಾವು ನಿಮ್ಗೆ ಕೊಟ್ಟಿರುವಂತಹ ಝೂಮ್ ಲಿಂಕ್ ಅನ್ನ ಅವ್ರಿಗೆ ಕಳ್ಸೋದು, ಕರ್ಕೊಂಡ್ ಬಂದ್ಮೇಲೆ ಇಲ್ಲಿ ಕೂರ್ಸೋದು. ಬರೀ ಅವ್ರನ್ನ ಬಂದ್ ಕೂತ್ಕೊ ಅಂತ ನೀವ್ ಎದ್ದೋದ್ರಿ ಅಂದ್ರೆ ಅವರು ಎದ್ದೋಗ್ತಾರೆ. ಅದಕ್ಕೋಸ್ಕರ ಅಷ್ಟೊತ್ತು ನೀವು ಇಲ್ಲಿ ಕೂತ್ಕೊಂಡಿರೋದು ಎಲ್ಲ ಝೂಮ್ ಅಲ್ಲೇ, ಎಲ್ಲೂ ಫಿಸಿಕಲ್ ಆಗಿ ನೀವು ಬರೋ ನೆಸೆಸಿಟಿ ಇಲ್ಲ. ಅಷ್ಟ್ ನೀವು ಮಾಡ್ಬಿಟ್ರೆ ಇಲ್ಲಿ ಬಂದಾಗ ಮಾತಾಡೋದು, ಮಿಕ್ಕಿದ ಕೆಲ್ಸ ಎಲ್ಲ ನಾವು ಮಾಡ್ತೀವಿ. ಜಾಯ್ನಿಂಗ್ಗೆ ಯಾವ ರೀತಿ ಜಾಯಿನ್ ಮಾಡಿಸ್ಬೇಕು, ಅವ್ರನ್ನ ನಿಮ್ ಟೀಮ್ಗೆ ಹೆಂಗೆ ಸೇರಿಸ್ಬೇಕು, ಅದೆಲ್ಲ ನಾವು ನೋಡ್ಕೊಂತೀವಿ. ನಿಮಗ್ ಬರೋ ದುಡ್ಡು ಮಾತ್ರ ಆನ್ ದ ಸ್ಪಾಟ್ ಅಲ್ಲಿಗಲ್ಲೇ ಬರೋ ತರ ಮಾಡೋದು ನಾವಲ್ಲ, AI ಮಾಡತ್ತೆ ಅಷ್ಟೇ. ಇದ್ರಲ್ಲಿ ಇನ್ನೇನು ವಿಷಯನೇ ಇಲ್ಲ ಇಲ್ಲಿ. ಸೊ ಸಮುದಾಯಕ್ಕೆ ಸಹಾಯ ಮಾಡಲು 3 ಎಸ್ಕ್ರೋ ವಾಲೆಟ್ಗಳಲ್ಲಿ ಹಣವನ್ನು ಕಾಯ್ದಿರಿಸಿ ಮರುಬಳಕೆ ಮಾಡುವುದು ಪರಸ್ಪರ ವ್ಯವಸ್ಥೆಯ ಹಾಗೆ. ಇದು ಯಾರು ಮಾಡ್ತಾರೆ? ಇದು ಕೂಡ AI ಮಾಡತ್ತೆ. ಅಂತಂದ್ರೆ ನಮ್ಮ ಸಂಪಾದನೆಯಿಂದ ಒಂದು ಚೂರ್ ತೆಗೆದಿಟ್ಟು ಅದರಿಂದಾನೇ ಒಂದಷ್ಟು ದುಡ್ಡನ್ನ ತೆಗೆದು ನಮ್ಗೆ ಮತ್ತೆ ಈ ಅಪ್ಗ್ರೇಡ್ ಪ್ರಾಸೆಸ್ಗೋಸ್ಕರ, ಪ್ರಮೋಷನ್ ಆಗೋದಕ್ಕೋಸ್ಕರ ಅಂತ ನೆಕ್ಸ್ಟ್ ಸ್ಪೇಸ್ಗೆ ಹೋಗಿ ಅಲ್ಲಿನೂ ಜಾಸ್ತಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಫೀಸ್ಗಳು ಕಟ್ಟಬೇಕು ಅದನ್ನ ಕಟ್ಟೋದಿಕ್ಕೆ ಅಂತ ಒಂದಷ್ಟು ದುಡ್ಡು ತೆಗ್ದಿರತ್ತೆ. ಇನ್ನೊಂದು ಕಡೆ ಇನ್ ಸ್ವಲ್ಪ ದುಡ್ಡು ತೆಗ್ದಿಟ್ಟು ಅದರಲ್ಲಿ ಮತ್ತೆ ರೀ ಎಂಟ್ರಿ ಅಂತ ಹೊಸ ಐಡಿಗಳು ಕ್ರಿಯೇಟ್ ಮಾಡ್ತಾ ಇರತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ದುಡ್ಡು ತೆಗ್ದಿರತ್ತೆ. ಮತ್ತೆ ನಮ್ಮ ಟೀಮನ್ನ ಬೆಳೆಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ಕಷ್ಟದಲ್ಲಿ ಯಾರೋ ಇರ್ತಾರೆ, ಪಾಪ ಅವ್ರ ಹತ್ರ ದುಡ್ಡಿರಲ್ಲ ಅಂತ ಅವ್ರಿಗೆ ನಾವ್ ಇಲ್ಲಿಂದಾನೇ ದುಡ್ಡು ಕೊಟ್ಬಿಟ್ಟು, ಅಂದ್ರೆ ಕೈ ಸಾಲ ತರ ನಾವ್ ದುಡ್ಡು ಕೊಟ್ಟು ಅವ್ರು ಇಲ್ಲಿ ಜಾಯಿನ್ ಆದ್ಮೇಲೆ ನೀನ್ ಇಲ್ಲಿ ಸಂಪಾದನೆ ಮಾಡ್ಕೊಂಡು ಆಮೇಲೆ ನನಗೆ ಕೊಡಪ್ಪ ಅಂತ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅಂತ ಸ್ವಲ್ಪ ದುಡ್ಡು ತೆಗ್ದಿರತ್ತೆ. ಸೊ ಇದನ್ನ ನಾವು PIF ವಾಲೆಟ್ ಅಂತಂದ್ರೆ ಪೇಯ್ಡ್ ಫಾರ್ವರ್ಡ್ ವಾಲೆಟ್ ಅಂತೀವಿ. ಸಹಾಯ ಮಾಡುವಂತ ಇದನ್ನ ವಾಲೆಟ್, ಆ ಅಮೌಂಟ್ ನ. ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿರುತ್ತೆ, ಆ ಫಂಡ್ ಹೆಸರು ರೀ ಎಂಟ್ರಿ ಅಂತ, ರೀ ಎಂಟ್ರಿಗೋಸ್ಕರ ಅಂತ ರಿಸರ್ವ್ ಮಾಡಿರೋ ಫಂಡ್ ಅದು. ಇನ್ನೊಂದು ವಾಲೆಟ್ ಬಂದ್ಬಿಟ್ಟು 3ನೇದು ಅಪ್ಗ್ರೇಡ್ ಅಂತ. ಸೊ ಈ 3 ಬೇರೆ ಟೈಮಲ್ಲಿ ಕೆಲ್ಸಕ್ಕೆ ಬರುತ್ತೆ ಅಂತ ಅಮೌಂಟ್ ತೆಗ್ದಿಟ್ಟಿರುತ್ತೆ. ಯಾರು? AI ತೆಗ್ದಿಟ್ಟಿರುತ್ತೆ, ಅದು ತಾನೇ ಮಾಡೋ ಕೆಲ್ಸ. ಸೊ ಆ ಕೆಲ್ಸನೂ ನಮ್ ತಲೆಗಿಲ್ಲ. ಆರ್ಟಿಫಿಷಿಯಲ್ ಕ್ಲೋನ್ ಐಡಿಗಳನ್ನ ಅನಿಯಮಿತ ಪುನರ್ಜನ್ಮ ಮತ್ತು ಮರು ನಮೂದುಗಳು ಅಂತಂದ್ರೆ, ಕ್ಲೋನ್ ಐಡಿಗಳು ಅಂತಂದ್ರೆ ಜೆರಾಕ್ಸ್ ಕಾಪಿಗಳು ಅಂತ, ಆರ್ಟಿಫಿಷಿಯಲ್ ಅಂತಂದ್ರೆ ನಿಜವಾದ ಮನುಷ್ಯರ ಅಲ್ಲ ಅಂತ. ಸೊ ಅಲ್ಲಿ ರೀ ಎಂಟ್ರಿ ಅಂತ ನಾನು ಹೇಳದ್ನಲ್ಲ, ಮತ್ತೆ ಹೊಸ ಐಡಿಗಳನ್ನ ಕ್ರಿಯೇಟ್ ಮಾಡಿ ಅದೆಲ್ಲ ಕೂಡ ನಮ್ಮ ಒರಿಜಿನಲ್ ಮದರ್ ಐಡಿ ಇತ್ತಲ್ಲ ಅದೇ ಪ್ರಕಾರನೇ ಎಲ್ಲ ಕಾಪಿ, ಜೆರಾಕ್ಸ್ ಕಾಪೀಸ್ ತರ ಮಾಡಿ ಅದಕ್ಕೂ ಇಷ್ಟಿಷ್ಟು ದುಡ್ಡು ಬರೋ ತರ ಮಾಡೋದೆಲ್ಲ AI ನೋಡ್ಕೊಳ್ಳುತ್ತೆ. ಅದು ತಾನ್ ಮಾಡೋ ಕೆಲ್ಸವೇ, ನಾವು ಮಾಡೋದು ಏನು ಇಲ್ಲ. ಕಮ್ಯುನಿಟಿ ಎಂಬುದು ನಿಜವಾದ ಮಾನವರು ಪ್ಲಸ್ ಕೃತಕ ಕ್ಲೋನ್ ಐಡಿಗಳ ಮಿಶ್ರಣ. ನೋಡಿ ಎಷ್ಟ್ ಚೆನ್ನಾಗಿದೆ. ನಿಜವಾದ ಮನುಷ್ಯನ ನಾವು ಕರ್ಕೊಂಡ್ ಬರ್ತೀವಿ, ಹೌದಾ? ಈ AI ಏನ್ ಮಾಡತ್ತೆ, ಅಯ್ಯೋ ಪಾಪ ನೀನೊಬ್ನೇ ಕಷ್ಟ ಪಡ್ತಾ ಇದೀಯ ಪುಟ, ಇರು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅದು ಹೋಗಿ ನಿಜವಾದ ಮನುಷ್ಯನ ಅದು ಕರ್ಕೊಂಡ್ ಬರಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಅದು ಆರ್ಟಿಫಿಷಿಯಲ್ ಮನುಷ್ಯರನ್ನ ಅದು ಕ್ರಿಯೇಟ್ ಮಾಡಿ ಅವರನ್ನ ಐಡಿ ತರ ಮಾಡಿ ಅಲ್ಲಿ ಕೂರ್ಸತ್ತೆ. ಸೊ ನಮ್ಮ ಸರಿ ಸಮಾನವಾಗದು. ನೀನ್ ಒಬ್ಬನ ಹಾಕಿದ್ರೆ ನಾನು ಮಾಡ್ತೀನಿ. ಸೊ ಯು ಬಿಲ್ಡ್ 5, ಐ ಬಿಲ್ಡ್ 5 ಅಂತ ಹೇಳತ್ತೆ. ನೀನ್ 5 ಜನ ಕರ್ಕೊಂಡ್ ಬರ್ತೀಯ, ನಾನು 5 ಜನನ ಇಲ್ಲಿ ತಯಾರು ಮಾಡ್ತೀನಿ.
ನೀನ್ 5 ಜನ ನಿಜವಾದ ಮನುಷ್ಯನ್ ಕರ್ಕೊಂಬಂದ್ರೆ ನಾನು 5 ಆರ್ಟಿಫಿಷಿಯಲ್ ಐಡಿಗಳನ್ನ ನಾನು ಕೊಡ್ತೀನಿ. ಈ ತರ ನಾವು ಏನನ್ ಮಾಡ್ತೀವೋ ಅದನ್ನ ಅದು ತಾನು ಮಾಡ್ತಾ ಹೋಗುತ್ತೆ. ಏನು ಅಂತಂದ್ರೆ ಇದೆಲ್ಲ ಅದು ಇದಾಗಿರೋದ್ರಿಂದ, ಒಂದು ರೋಬೋಟ್ ಆಗಿರೋದ್ರಿಂದ ಹೆಚ್ಚಾಗಿ ಮಾಡತ್ತೆ. ನಾವು ಮನುಷ್ಯರು ನಮ್ಮ ಸ್ಪೀಡ್ ಏನಿದೆಯೋ ಅದಕ್ಕಿಂತ ಅದರ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ನಾವು 20% ಮಾಡಿದ್ರೆ ಅದು 80% ಅಷ್ಟು ಮಾಡುತ್ತೆ. ಸೊ ಕಮ್ಯುನಿಟಿ ಎಂಬುದು ಅದಾಯ್ತು. ಸ್ಯಾಮ್ ಪ್ರಾಜೆಕ್ಟ್ ಅಂತ ಒಂದಿದೆ, ಅದ್ರ ಬಗ್ಗೆ ನಾವು ಇವಾಗ್ಲೇ ಏನು ಮಾತಾಡೋ ನೆಸೆಸಿಟಿ ಏನಿಲ್ಲ. ಅದು ಆಮೇಲೆ ನಮ್ಮ ಇದರಲ್ಲಿ ಟ್ರೈನಿಂಗ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ವ್ಯಕ್ತಿಗಳು, ಗುಂಪುಗಳು ಮತ್ತು NGOಗಳು ಪ್ರತಿಯೊಬ್ಬರ ನಿಧಿ ಸಂಗ್ರಹ ವೇದಿಕೆ. ಎಸ್ಪೆಷಲಿ NGOಗಳಿಗೋಸ್ಕರನೇ ಇದು ಒಂಥರ ಹೇಳಿ ಮಾಡಿಸಿಟ್ಟಂಗಿರತ್ತೆ ಇದು. NGOಗಳು ಪಾಪ ಅವ್ರು ಏನೇನೋ ಹಮ್ಕೊಂಡಿರ್ತಾರೆ ಒಂದಷ್ಟು ಒಳ್ಳೊಳ್ಳೆ ಕೆಲ್ಸಗಳು, ಅದೆಲ್ಲ ಮಾಡೋದಕ್ಕೆ ಅವ್ರಿಗೆ ನಿಧಿ ಬೇಕಲ್ವಾ. ಆ ನಿಧಿ ಇಲ್ಲ ಅಂತ ಅವ್ರು ಒದ್ದಾಡ್ತಾ ಇರ್ತಾರೆ. ಅವರು ಕೂಡ ದೇಣಿಗೆಗಳ ಮೇಲೆ ತಾನೇ ಡಿಪೆಂಡ್ ಆಗಿರ್ತಾರೆ. ಸೊ ಅವ್ರಿಗೆ ಕೂಡ ಅವರನ್ನ, ನಮಗೆ ಗೊತ್ತಿರೋರು ಇದ್ದಾರೆ ಅಂದ್ರೆ ಅವ್ರನ್ನ ಕರ್ಕೊಂಡ್ ಬಂದು ನಾವಿಲ್ಲಿ ಜಾಯಿನ್ ಮಾಡಿಸಿದ್ರೆ ಅವ್ರಿಗೂ ಹೆಲ್ಪ್ ಆಗತ್ತೆ, ನಮಗೂ ಹೆಲ್ಪ್ ಆಗತ್ತೆ. ಯಾಕೆಂತಂದ್ರೆ ಅಲ್ಲಿ ಅವ್ರ ಹತ್ರ ದೇಣಿಗೆ ಕೊಡೋ ಜನನೂ ಜಾಸ್ತಿ ಇರ್ತಾರೆ, ಜಾಸ್ತಿ ಗುಂಪಲ್ಲಿ ಸಿಗತ್ತೆ. ಅವ್ರನ್ನು ನಾವಿಲ್ಲಿ ಜಾಯಿನ್ ಮಾಡಿಸ್ಕೋಬಹುದು. ಒಮ್ಮೆ ಮಾಡಿ ಸಹಾಯ, ಮತ್ತೆ ಮತ್ತೆ ಪಡೆಯಿರಿ ಆದಾಯ. ನೋಡಿ ಎಷ್ಟು ಚೆನ್ನಾಗಿದೆ ಲೈನು. ಒಮ್ಮೆ ಮಾತ್ರ ನೀವೊಂದು $50 ಕೊಟ್ಟು ಸಹಾಯ ಮಾಡ್ಬಿಟ್ರೆ ಮತ್ತೆ 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 ನಿಮ್ಗೆ ಆದಾಯವಾಗಿ ಅಮೌಂಟ್ ಬರ್ತಾನೆ ಇರತ್ತೆ ಅನ್ನೋದು ಈ ಪ್ಲಾನು. ಸೊ ಈ ಪ್ಲಾನು ತುಂಬಾ ಚಿಕ್ಕದಾಗಿ ನಾನು ಚೊಕ್ಕದಾಗಿ ಹೇಳಿದ್ದೀನಿ ನಿಮ್ಗೆ. ಇದು ಹೊಸ PDF, ಇದು ಬೇರೆ ರೀತಿಯಲ್ಲಿದೆ. ಸೊ ಇದು ಏನು ಎತ್ತ ಅಂತ ನಿಮ್ಗೆ ಡೌಟ್ಗಳಿರ್ಬೋದು. ಆ ಡೌಟ್ಗಳು ಏನಿದೆ ಅಂತ ನನ್ನನ್ನು ಇವಾಗ ಕೇಳಿದ್ರೆ ನಾನು ಡೌಟ್ಸ್ ಕ್ಲಿಯರ್ ಮಾಡ್ತೀನಿ.